ಸರ್, ಈಗ ಒಂದ್ ಹೇಳಿದ್ರಿ, ಈಗ ವಿಡಿಯೋ ಬಂತು ಅಂತ. ಈಗ ದೀಪಕ್ಕು ಅಥವಾ ಮುನಿರತ್ನ ಅವ್ರ ಕಡೆಗಿಂತ ಸೆಂಟ್ರಲ್ ಮಿನಿಸ್ಟ್ರಿಗೆ ಹೋಗಿರೋಂಥ ವಿಡಿಯೋ ಇಷ್ಟೆಲ್ಲ ತನಿಖೆ ಮಾಡಿರೋಂಥ ರಾಜ್ಯ ಪೊಲೀಸವ್ರಿಗೆ ಯಾಕೆ ಸಿಕ್ಕಿಲ್ಲ ಅಂತ? ಇಲ್ಲ, ಪೊಲೀಸವರು ಒಂದು ಮಟ್ಟದಲ್ಲಿ ಭಯ ಬಿದ್ದುಬಿಟ್ಟಿದ್ದಾರೆ. ಯಾಕಂದರೆ ಈಗ ನೋಡಿ, ಡಿ ಜಿ ಪಿ ಸ್ಥಾನ ಹೆಂಗೆ ಅಂತಂದರೆ ಒಂದು 6 ತಿಂಗಳು 7 ತಿಂಗಳು 3 ತಿಂಗಳು ಇದ್ದಂಗೆ DGP ಆಗ್ತಾರೆ. ಅವರು ರಿಟೈರ್ಡ್ ಆಗಿ ಮನೆಗೆ ಹೋಗ್ತಾರೆ. ಯಾವುದೇ ಒಬ್ಬ IPS ಅಧಿಕಾರಿ ಮನೆಗೆ ಹೋಗ್ಬೇಕಾರೆ ಭಾರ ಎತ್ಕೊಂಡು ಹೋಗಕ್ಕೆ ಇಷ್ಟಪಡಲ್ಲ. CBI ಕೇಸ್ ಹಾಕ್ಸ್ಕೊಂಡು ಮನೆಗೆ ಹೋದ್ರೆ ನೆಮ್ಮದಿಗಿರ್ತದ, ಪೆನ್ಷನ್ ಬರಲ್ಲ. ಅದನ್ನ ಹೇಳ್ತಾರೆ, ರಿಟೈರ್ಡ್ ಆಗಿದ್ದ ಟೈಮಲ್ಲಿ ಅದನ್ನು ಹೇಳಿದೆ, ಇರಲಾರ್ದೆ ಇರ್ಬಿಟ್ಕೊಂಡಂಗೆ ಅದು. ಸೊ ಯಾರು ಕೇಸ್ ಹಾಕೋದು ತುಂಬ, ಪೊಲೀಸವರು ಕೇಸ್ ಈಸಿ ಆಗ್ತಾರೆ, ಅವ್ರ ಮೇಲೆ ಕೇಸ್ ಹಾಕೋಕೆ ಹೋಗಿ ವಿಲಿ ಅಂತ ಒದ್ದಾಡ್ಬಿಡ್ತಾರೆ. ಸೊ ಇದು ಯಾಕಂದ್ರೆ ಅವ್ರಿಗೆ ಗೊತ್ತಿದೆ, ಕೇಸ್ ಹಾಕಿ ಜೈಲಿಗೆ ಕಳಿಸೋದು, ಹ್ಯಾಂಡ್ ಕಫ್ಸ್ ಹಾಕೋದು ಬಲಿ ಈಸಿ ಪೊಲೀಸವ್ರಿಗೆ. ಅದೇ ಹ್ಯಾಂಡ್ ಕಫ್ಸ್ ಅವ್ರಿಗೆ ಹಾಕಿ, ಅದೇ ಕೇಸ್ ಅವ್ರ ಮೇಲೆ ಹಾಕಿ ನಡ್ಲೋಗ್ಬಿಡ್ತಾರೆ. ಎಷ್ಟೋ ಜನ ಸೂಸೈಡ್ ಮಾಡ್ಕೊಂಬಿಟ್ಟಾರೆ, ಅವ್ರು ಅಷ್ಟು ವೀಕ್ ಇರ್ತಾರೆ. ಹಂಗಾಗಿ ಈ ಒಂದು ಮಂತ್ರಿ ಹಾಕಿದ ಖಡಕ್ ವಾರ್ನಿಂಗಿಂದ ಬಚಾವಾಗೋಕ್ಕೆ, CBI ಇಂದ ಬಚಾವಾಗೋಕ್ಕೆ ಮೋಸ್ಟ್ಲಿ ಒಂದು ಡಿವಿಯೇಟೆಡ್ ಇನ್ವೆಸ್ಟಿಗೇಷನ್ ಆಗಿದೆ. ಅಂದರೆ ಕೊಲೆ ಆಗಿದೆ, ಕೊಲೆನ ಪ್ರೂವ್ ಮಾಡೋಕ್ಕೆ ಮಾಡಿರೋದು, ಬಟ್ ನಿಜವಾದ ಕೊಲೆಗಾರನ ಪ್ರೂವ್ ಮಾಡಿಲ್ಲ ಇವರು. ಫ್ರೇಮ್ಡ್ ಕೊಲೆಗಾರ ಆಗಿರ್ಬೋದು. ಅಂದರೆ ಫ್ರೇಮ್ಡ್ ಅಂದರೆ ನಮ್ಗೆ ಇಷ್ಟ, ಇವನ್ನ ಫ್ರೇಮ್ ಮಾಡ್ತೀವಿ. ಒಬ್ಬ ಇನ್ವೆಸ್ಟಿಗೇಷನ್ ಆಫೀಸರು ದರ್ಶನ ಫ್ರೇಮ್ ಮಾಡಬೇಕು ಅಂತ ಡಿಸೈಡ್ ಮಾಡಿದ್ರೆ ಮಾಡ್ಬೋದು. ಸರ್, ಈಗ ಶಾಸಕರ ಮುನಿರತ್ನ ಅವ್ರಿಗೆ ಆ ವಿಡಿಯೋ ಬಂದಿತ್ತು ಅಂತ ಅನ್ಕೊಳ್ಳಿ. ಒಬ್ಬ ಜವಾಬ್ದಾರಿಯುತ ಶಾಸಕ, ಪ್ರಜಾಪ್ರಭುತ್ವ ಕಾನೂನಿಗೆ ಗೌರವ ಕೊಡೋವಂಥವ್ರಾದರೆ ಅದನ್ನು ಕೊಡಬೇಕು ಶಾಸಕರು ಅಂದಮೇಲೆ. ಅದನ್ನು ಅವರೇ ಪೊಲೀಸವ್ರಿಗೆ ತೆಗೆದುಕೊಂಡ್ಬಂದು ಈ ಥರ ಆಗಿದೆ ಇನ್ಸಿಡೆಂಟು ನೋಡಿ ಅಂತೇಳಿ ಕೊಡಬೇಕಿತ್ತು. ಯಾರ್ದು ದೀಪಕ್ ತಪ್ಪಿಲ್ಲ ಅಂತಂದರೆ. ಸೊ ಅದನ್ನು ಯಾಕೆ ಮಾಡಿಲ್ಲ ಅಂತ ಹೇಳಿದ್ರು. ಅಲ್ಲ, ಉದ್ದೇಶ ಡಿವೇಟ್ ಮಾಡೋದೇ ಮುನಿರತ್ನ ಉದ್ದೇಶ ಆಗಿರ್ತದೆ. ನಮಗಿರೋ ಮಾಹಿತಿ ಪ್ರಕಾರ 1 ಗಂಟೆ ರಾತ್ರಿನಲ್ಲಿ ದೀಪಕ್ ಮೊಬೈಲಿಂದ ಟೆಕ್ನಿಕ್ಯಾಲಿಟೀಸ್ನ ಹುಡ್ಕೊಳ್ಬೋದು, ದೊಡ್ಡ ವಿಚಾರನೇ ಅಲ್ಲ. ಒಂದು ಮೆಸೇಜ್ ಡಿಲೀಟ್ ಆಗಿದ್ರು ಕೂಡ ಇವತ್ತಿನ ಟೆಕ್ನಾಲಜಿ ಕಾಲದಲ್ಲಿ ರಿಟ್ರೈವ್ ಮಾಡ್ಬೋದು ನಾವು. ಇಷ್ಟು ಗಂಟೆಗೇ ಇವರೋ ನಮ್ಮ ದೀಪಕ್ನ ಮೊಬೈಲಿಂದ ಇಷ್ಟು ಗಂಟೆಗೆ ಹೋಗಿದೆ ಅನ್ನೋದು ರಿಟ್ರೈವ್ ಮಾಡ್ಬೋದು, ದೊಡ್ಡ ವಿಚಾರ ಅಲ್ಲ. ಆಮೇಲೆ ಎಲ್ಲದಕ್ಕಿಂತ ಹೆಚ್ಚಾಗಿ ದೀಪಕ್ನ ಬಿಡಿಸೋಕ್ಕೆ 5 ಕೋಟಿ ಆಮಿಷವನ್ನು ಕೊಟ್ಟಿದ್ದಾರೆ ಅಂತ ರಮಾಕಾಂತೆ ಕ್ಲೈಮ್ ಮಾಡಿದ್ದಾರೆ, ನಾನಲ್ಲ. ಈಗ ನಾನೇನೋ ನಮಗೇನೋ ಇವನು ಯಾರೋ ಮುನಿರತ್ನ ಮೇಲೆ ಏನೋ ಕೋಪ ಇರ್ಬೋದು, ಅಥವಾ ಅಂತ ಪಾಸಿಬಿಲಿಟೀಸ್ ಅನ್ಕೊಂಡ್ರು ಕೂಡ ಮಾಧ್ಯಮ ಯಾಕೆ ಸುಳ್ಳು ಹೇಳ್ತಾ ಅವ್ರ ಮೇಲೆ, ನ್ಯೂಸ್ ಸ್ಟೋರಿ ಅಲ್ವಾ. ಸೊ ನಮಗೇನು ಅಂತಂದರೆ, ಸೊ 5 ಕೋಟಿ ಆಫರನ್ನ ಪೊಲೀಸರು ತಳ್ಳಾಕಿ ಬಟ್ ಅವನನ್ನು ಫಿಕ್ಸ್ ಮಾಡಿದ್ರು. ಬಟ್ ಎಲ್ಲೋ ಒಂದು ಕಡೆ ಈ ಒಂದು ಸಾಕ್ಷ್ಯ ನಾಶದಲ್ಲಿ ಅಥವಾ ಕೇಸನ್ನು ದಿಕ್ಕು ತಪ್ಪಿಸೋದ್ರಲ್ಲಿ ಮುನಿರತ್ನ ಸಕ್ಸಸ್ಫುಲ್ ಆಗಿದ್ದಾನೆ ಅನ್ನೋದು ನಮಗೆ ಅನಿಸ್ತಾ ಇರುವಂಥ ತನಿಖಾ ವರದಿ ನಮ್ಮದು. ಸೊ ಮತ್ತೊಂದು ಸತಿ ತನಿಖೆ ಆಗಬೇಕದು.